ಚಿಂತಾಮಣಿ ನಗರದ ಪ್ರಮುಖ ರಸ್ತೆಗಳಲ್ಲಿ ನಗರ ಠಾಣೆ ಇನ್ಸ್ಪೆಕ್ಟರ್ ವಿಜಯಕುಮಾರ್ ನೇತೃತ್ವದಲ್ಲಿ ಪೊಲೀಸರು ವಿಶೇಷ ತಪಾಸಣೆ ನಡೆಸಿದರು. ಈ ವೇಳೆ ಹೆಲ್ಮೆಟ್ ಧರಿಸದ ಬೈಕ್ ಸವಾರರು ಚಾಲನಾ ಪರವಾನಗಿ, ಆರ್ಸಿ ಬುಕ್, ವಿಮೆ ಸೇರಿದಂತೆ ಅಗತ್ಯ ದಾಖಲೆಗಳಿಲ್ಲದೆ ಸಂಚರಿಸುತ್ತಿದ್ದ ವಾಹನಗಳನ್ನು ತಡೆದು ಪರಿಶೀಲಿಸಲಾಯಿತು. ಕಾರ್ಯಾಚರಣೆಯಲ್ಲಿ ಸುಮಾರು 50ಕ್ಕೂ ಹೆಚ್ಚು ಬೈಕ್ಗಳು ಹಾಗೂ 5 ಆಟೋಗಳನ್ನು ವಶಪಡಿಸಿಕೊಂಡು ಸವಾರರಿಗೆ ದಂಡ ವಿಧಿಸಲಾಯಿತು. ಮೊದಲ ಬಾರಿಗೆ ನಿಯಮ ಉಲ್ಲಂಘಿಸಿದವರಿಗೆ ಎಚ್ಚರಿಕೆ ನೀಡಿ ದಾಖಲೆಗಳನ್ನು ಸರಿಪಡಿಸಿಕೊಳ್ಳುವಂತೆ ಸೂಚನೆ ನೀಡಲಾಯಿತು. ಇನ್ನು ಮುಂದೆ ಹೆಲ್ಮೆಟ್ ಇಲ್ಲದೆ ಅಥವಾ ಅಗತ್ಯ ದಾಖಲೆಗಳಿಲ್ಲದೆ ವಾಹನ ಚಲಾಯಿಸಿದರೆ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಪೊಲೀಸರು ಎಚ್ಚರಿಕೆ ನೀಡಿದ್ದಾರೆ. 18 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳಿಗೆ ಬೈಕ್ ನೀಡುವ ಪೋಷಕರ ವಿರುದ್ಧವೂ ಕಾನೂನು ಕ್ರಮ ಜರುಗಿಸಲಾಗುವುದು ಎಂದು ತಿಳಿಸಿದ್ದಾರೆ. ಆಟೋ ಚಾಲಕರು ಸಮವಸ್ತ್ರ ಧರಿಸುವುದು, ವಾಹನದ ವಿಮೆ ಸೇರಿದಂತೆ ಎಲ್ಲಾ ದಾಖಲೆಗಳನ್ನು ಕಡ್ಡಾಯವಾಗಿ ಹೊಂದಿರಬೇಕು ಎಂದು ಸೂಚನೆ ನೀಡಲಾಗಿದೆ. ರಸ್ತೆ ಸುರಕ್ಷತಾ ನಿಯಮಗಳನ್ನು ಪಾಲಿಸುವ ಮೂಲಕ ಅಪಘಾತಗಳನ್ನು ತಡೆಯಲು ಸಾರ್ವಜನಿಕರು ಸಹಕರಿಸಬೇಕು ಎಂದು ಪೊಲೀಸರು ಮನವಿ ಮಾಡಿದ್ದಾರೆ. ಹೆಲ್ಮೆಟ್ ಹಾಕೋದು ಏನು ಪ್ರಾಬ್ಲಮ್ ರೀ? ಮಾತೇ ಇಲ್ಲ. ಸುಮ್ಮನೆ ನೋಡಿ ಪೊಲೀಸರಿಗೆಲ್ಲ ದುಡ್ಡು ಕೊಡಬೇಕಾ, ಫೈನ್ ಕಟ್ಟಬೇಕಾ? ಅನ್ಯಾಯವಾಗಿ 500 ರೂಪಾಯಿ ವೇಸ್ಟ್ ಆಗ್ತದೆ. ಕಂಟಿನ್ಯೂ ಮಾಡಿದ್ರೆ ಆಗ್ತಾರೆ ಸರ್. ಕಂಟಿನ್ಯೂ ಆಗಿ ತಿಳ್ಕೊಳ್ಳಿ. ಹೆಲ್ಮೆಟ್ ಹಾಕೋದು ನಿಮ್ಮ ಸುರಕ್ಷೆಗೆ. ನಾವು ಕಂಟಿನ್ಯೂ ಮಾಡಲಿಲ್ಲ ಅಂದರೆ ನಿಮ್ಮ ಸುರಕ್ಷತೆ ನೀವೇ ನೋಡ್ಕೋಬೇಕಲ್ಲ. ಕಂಟಿನ್ಯೂ ಆಗಿ ಆಕ್ಸಿಡೆಂಟ್ಗಳು ಆಗ್ತಾ ಇದೆ. ಯಾರು ಜವಾಬ್ದಾರಿ ಅದು? ಆಕ್ಸಿಡೆಂಟು, ತಲೆ ಹೊಡ್ಕೋತಾರೆ, ನಿಮ್ಮೆನ್ಸ್ಗಳಿಗೆ ಹೋಗ್ತಾರೆ, ಅಲ್ಲಿ ಮನೆ ಮಠ ಎಲ್ಲ ಬೀದಿಗೆ ಬರುತ್ತೆ. ನೀವು ನಿಮ್ಮ ಮನೆಗಳಲ್ಲಿ ಒಬ್ಬರೇ ದುಡಿತಾ ಇರ್ತೀರಿ. ದುಡಿಯೋಂಥ ವ್ಯಕ್ತಿನೇ ರೋಡಲ್ಲಿ ಬಿದ್ದು ಅಪಘಾತ ಹೊಂದಿದ್ರೆ ಮತ್ತಿನ್ನು ಸುರಕ್ಷತೆ ಏನು? ಪೊಲೀಸವರು ಒಂದಿನ ಹೇಳಿದ್ರು ಹೌದಪ್ಪ, ನಮ್ಮ ಏನಕ್ಕೆ ಹೇಳ್ತಾರೆ ಪೊಲೀಸವರು? ಅಲ್ಲಪ್ಪ, ನೀವು ಹೆಲ್ಮೆಟ್ ಹಾಕೊಂಡು ಹೋಗದೇ ಇದ್ರೆ ಪೊಲೀಸವ್ರಿಗೆ ಏನೋ ಕಷ್ಟ ಆಗುತ್ತಾ? ನಿಮ್ಗೆ ಒಳ್ಳೇದಕ್ಕೆ ರೀ. ನಿಮ್ಮ ಮನೆಗಳಲ್ಲಿ ಕಷ್ಟ ಸುಖ ಅನುಭವ ಇರ್ತದೆ. ಇದು ಅದ್ರ ಜೊತೆಗೆ ಏನೋ ಒಂದು ಯಾರು ಬಂದ ಗುದ್ದದ ಏನೋ ತೊಂದರೆ ಆದರೆ ಯಾರು ಜವಾಬ್ದಾರಿ ಆಗ್ತಾರೆ? ಹಾಗಾಗಿ ನೀವು ಪದೇ ಪದೇ ಹೇಳ್ತಾ ಇದ್ವಿ ಹೆಲ್ಮೆಟ್ ಹಾಕೊಳ್ಳಪ್ಪ, ಹೆಲ್ಮೆಟ್ ಹಾಕೊಳ್ಳ. ಪೊಲೀಸರು ಕೇಸ್ ಹಾಕ್ತಿಲ್ಲ, ನಾನು ಹೆಲ್ಮೆಟ್ ಹಾಕಲ್ಲ. ಇದು ಯಾವ ಅರ್ಥ ಇದು? ಪೊಲೀಸರು ಕೇಸ್ ಹಾಕ್ತಾ ಇಲ್ಲಿ ನನ್ನ ಮೈ, ನನ್ನ ತಲೆ, ನನ್ನ ಆರೋಗ್ಯ ಇದನ್ನು ತಾವು ಸರಿಯಾಗಿ ನೋಡ್ಕೋಬೇಕು. ಅದನ್ನು ಬಿಟ್ಟು ಪೊಲೀಸವ್ರು ಕಾಯ್ಕೊಂಡಿದ್ರೆ ನಿಮ್ಗೆ ಗೊತ್ತಿಲ್ವಾ? ನಮ್ಮ ಚಿಂತಾಮಣಿ ನಗರದಲ್ಲೇ ಸಾಕಷ್ಟು ಅಪಘಾತಗಳಾಗ್ತಿದೆ. ಜನ ಸಾಯ್ತಾ ಇದ್ದಾರೆ, ಜನ ಹಾಸ್ಪಿಟ್ಲಿಗೆ ಸೇರ್ತಾ ಇದ್ದಾರೆ. ನಾವು ಪೊಲೀಸರಾದರೂ ತುಂಬ ಎಲ್ಲ ಥರ ಅರಿವು ಮೂಡಿಸ್ತೀವಿ. ನೋಡ್ರಪ್ಪ, ತುಂಬ ಆಕ್ಸಿಡೆಂಟ್ಗಳಿದೆ, ಸ್ಕಿಡ್ಡಾಗಿ ಬೀಳ್ತಾರೆ, ಇನ್ನೊಂದು ಬೀಳ್ತಾರೆ. ನಿಮ್ಮ ಆರೋಗ್ಯ ಮುಖ್ಯ ಅಂತ ನಿಮ್ಗೆ ಹೇಳ್ತಾ ಇದ್ದೀವಿ. ದಯವಿಟ್ಟು ಹೆಲ್ಮೆಟ್ಗಳು ಹಾಕ್ಕೊಳ್ಳಿ. ಅಟ್ಲೀಸ್ಟು ಬೇರೆ ಕೈ ಮೈ ಆದರೆ ಹಿಂಗೆ ತೋರಿಸ್ಕೋಬೋದು. ತಲೆಗೆ ಏಟಾದರೆ ತುಂಬ ಕಷ್ಟ ಇದೆ. ಪೊಲೀಸರ ಈ ಕಾರ್ಯಾಚರಣೆಯನ್ನ ಸಾರ್ವಜನಿಕರು ಸ್ವಾಗತಿಸಿದ್ದು, ಇಂತಹ ಕ್ರಮಗಳು ನಿರಂತರವಾಗಿ ನಡೆಯಬೇಕು ಎಂಬ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಇಮ್ರಾನ್ ಖಾನ್, ಸಿಟಿವಿ ನ್ಯೂಸ್, ಚಿಂತಾಮಣಿ.